ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ ನಾಡಿದ್ದು ನಡೆಯುವಂಥ ಎಕ್ಸಾಮಿಗೆ 1 ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ಏನಂತ ಹೇಳಿದ್ರೆ, ನಿಮಗೆ 1 ಮಾರ್ಕಿನ ಕ್ವಶನ್ಸು 5 ಕ್ವಶನ್ಸ್ ಇರುತ್ತೆ. ಈ 5 ಕ್ವಶನ್ಸಲ್ಲಿ ಒಂದು ಟ್ರೂ ಆರ್ ಫಾಲ್ಸ್ ಇರುತ್ತೆ, ಇನ್ನೊಂದು ಎಕ್ಸ್ಪ್ಯಾಂಡ್ ಇರುತ್ತೆ, ಇನ್ನೊಂದು ಫಾರ್ಮುಲಾ ಇರುತ್ತೆ. ಅದು ಬಿಟ್ಟು ಒಂದು ಟೈಪ್ಸು ಅಥವಾ ಎಕ್ಸಾಂಪಲ್ಲು ಈ ರೀತಿಯಾಗಿ ಇರುತ್ತೆ, ಅಥವಾ ಎಸ್ ಆರ್ ನೋ ಕ್ವಶನ್ಸ್ ಇರುತ್ತೆ. ಬಟ್ 100% ಗ್ಯಾರಂಟಿ ಇರುವಂಥದ್ದು ಟ್ರೂ ಆರ್ ಫಾಲ್ಸು ಮತ್ತು ಎಕ್ಸ್ಪ್ಯಾಂಡು ಗ್ಯಾರಂಟಿ ಕ್ವಶನ್ಸ್ ಇರುತ್ತೆ. ಹಾಗಾಗಿ ಎಕ್ಸ್ಪ್ಯಾಂಡಿಗೆ ಏನೇನು ಕೇಳ್ತಾರೆ ಅನ್ನೋದು ನಿಮಗೆ 100% ಗೊತ್ತಿರಬೇಕು. ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಯಾಂಡು, ಟ್ರೂ ಆರ್ ಫಾಲ್ಸು, ಎಸ್ ಆರ್ ನೋ ಕ್ವಶನ್ಸು, ಫಾರ್ಮುಲಾಸು, ಟೈಪ್ಸು, ಎಕ್ಸಾಂಪಲ್ಸು ಎಲ್ಲವನ್ನು ಹೇಳೋಕ್ಕಾಗಲ್ಲ. ವಿಡಿಯೋ ಲೆಂತಿ ಆಗುತ್ತೆ. ವಿಡಿಯೋ ಲೆಂತಿ ಆದರೆ ನೀವು ಕೂಡ ವಾಚ್ ಮಾಡಲ್ಲ. ಒಂದು ತಿಳ್ಕೊಳ್ಳಿ, ಲೆಂತಿ ವಿಡಿಯೋದಲ್ಲ ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ, ಬಟ್ ಅದು ನಿಮಗೆ ಅರ್ಥ ಆಗಲ್ಲ. ಎಕ್ಸಾಮ್ ಟೈಮು ಪೀಕ್ ಮೂಮೆಂಟಲ್ಲಿ ನಿಮಗೆ ಏನಾದ್ರು ಕಲ್ತ್ಕೊಳ್ಬೇಕು ಅನ್ನೋದಿರುತ್ತೆ. ಸೊ ನನ್ನ ಕಡೆಯಿಂದ ನಾನು 100% ಕೊಡಬೇಕು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದೊಂದು ಕಾನ್ಸೆಪ್ಟಿಗೂ ಒಂದೊಂದು ವೀಡಿಯೋನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ MCQಗೆ ಸಂಬಂಧಪಟ್ಟಿದ್ದು, ನೆಕ್ಸ್ಟ್ 1 ಮಾರ್ಕಲ್ಲಿ ಥಿಯರಿ ಕ್ವಶನ್ಸ್ ಇರುತ್ತಲ್ಲ, ವಾಟ್ ಈಸು, ಎಕ್ಸಾಂಪಲ್ಲು, ಈ ರೀತಿ ಏನು ಕೇಳ್ತಾರೆ 1 ಮಾರ್ಕ್ ಥಿಯರಿ ಕ್ವಶನ್ಸ್ ಇದೆಯಲ್ಲ, ಅದು 1 ಮಾರ್ಕಿನ ಕ್ವಶನ್ ಸೆಕ್ಷನಲ್ಲೇ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಅದಾದ್ರ ಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಒಂದು ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಮ್ಯಾಥ್ ದ ಫಾಲೋಯಿಂಗಿಗೆ ಒಂದು ವೀಡಿಯೋ ಮಾಡಿದ್ದೀನಿ. ಈಗ ನಿಮಗೆ ಇಲ್ಲಿ 1 ಮಾರ್ಕಿಗೆ ಸಂಬಂಧಪಟ್ಟಾಗೆ ಎಕ್ಸ್ಪ್ಯಾಂಡಿಗೆ ಒಂದು, ಟ್ರೂ ಆರ್ ಫಾಲ್ಸಿಗೊಂದು, ಫಾರ್ಮುಲಾಸಿಗೊಂದು, ಎಸ್ ಆರ್ ನೋಗೊಂದು. ಸೊ ಶಾರ್ಟ್ ವೀಡಿಯೋ ನೋಡ್ಕೊಳ್ಳಿ, ಬಟ್ ರೆಡಿಯಾಗಿ 4 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಬಿಕಾಸ್ ನಿಮಗೆ ಇದೇ ಮೆಥಡಲ್ಲೇ ತೆಗಿತಾರೆ. ನೀವೆಲ್ಲ ಎಕ್ಸ್ಪ್ಯಾಂಡು, ಎಲ್ಲ ಟ್ರೂ ಆರ್ ಫಾಲ್ಸು, ಎಲ್ಲ ಫಾರ್ಮುಲಾಸು ನೋಡ್ಕೊಳ್ಳೋದಲ್ಲ. ಆ್ಯಕ್ಚುಯಲ್ ಆಗಿ ಯಾವ ಚಾಪ್ಟರ್ ಮೇಲೆ ತೆಗಿಬೇಕು ಅಂತಿರುತ್ತೋ ಅಲ್ಲೇ ತೆಗಿತಾರೆ ಅಕೌಂಟೆನ್ಸಿಯಲ್ಲಿ. ಸೊ ಅದು ಮೆನ್ಷನ್ ಕೂಡ ಮಾಡಿರ್ತಾರೆ ನಿಮ್ಮ ಬ್ಲೂ ಪ್ರಿಂಟಲ್ಲಿ ಲಾಸ್ಟ್ ಸೈಡಿಗೆ. ಹಾಗಾಗಿ ಆ ಒಂದು ಚಾಪ್ಟರಲ್ಲೇ ತೆಗೆಯುವಂಥದ್ದು. ಸೊ ಇಂಪಾರ್ಟೆಂಟ್ ಏನು ಅನ್ನೋದನ್ನು ನಾನು ನಿಮಗೆ ಕೊಡ್ತೀನಿ, ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಓಕೆ, ನೆಕ್ಸ್ಟು 2 ಮಾರ್ಕ್ಸಿಗೆ ಬಂದರೂ ಕೂಡ ನಿಮಗಿಲ್ಲಿ 2 ಮಾರ್ಕ್ಸಲ್ಲೂ ಕೂಡ ಡಿಫ್ರೆನ್ಸಸ್ ಕೇಳ್ತಾರೆ, ಒಂದು ಜರ್ನಲ್ ಎಂಟ್ರಿ ಕೇಳ್ತಾರೆ, ಇನ್ನೊಂದು 2 ಮಾರ್ಕ್ಸಿಗೆ ಪ್ರಾಬ್ಲಮ್ ಕೂಡ ಕೇಳ್ತಾರೆ. ಹಾಗಾಗಿ 2 ಮಾರ್ಕ್ಸಿನ ಪ್ರಾಬ್ಲಮ್ಸ್ಗಳು ಯಾವುದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಸೊ ತುಂಬ ಮಕ್ಕಳು ಏನು ಕಮೆಂಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, 6 ಮಾರ್ಕ್ಸು ಮತ್ತು 12 ಮಾರ್ಕ್ಸಿಗೆ ಸೊಲ್ಯೂಷನ್ ಕೊಡಿ ಅಂತ. ನನ್ನ ಚಾನಲಲ್ಲಿ 6 ಮಾರ್ಕ್ಸಿಗೆ ಅದು ಪ್ರಾಡಕ್ಟ್ ಮೆಥಡಿಗೆ ಒಂದು 10 ವೀಡಿಯೋ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಒಂದು 10 ವೀಡಿಯೋಸ್ ಇದೆ. ಟೋಟಲ್ ಆಗಿ ನಾನು 1500 ವೀಡಿಯೋಸ್ ಹಾಕಿದ್ದೀನಿ ಮಕ್ಕಳೇ. ಅದರಲ್ಲಿ ಹೈಯೆಸ್ಟ್ ವೀಡಿಯೋಸ್ ಇರೋದೇ ಅಕೌಂಟೆನ್ಸಿದು. ಹಾಗಾಗಿ ನೀವು ವಾಚ್ ಮಾಡಿ, ಎಲ್ಲ ರೀತಿ ಕಾನ್ಸೆಪ್ಟ್ಗಳು ನಿಮಗೆ ಸಿಗುತ್ತೆ. ಸೊ ಥಿಯರಿ ಪಾರ್ಟ್ ಒಂದು ಸಲ ಮುಗಿಸಿದ್ರ ಮೇಲೆ ಅಫ್ಕೋರ್ಸ್ ನಾಳೆ ಇಡೀ ದಿನ ನಿಮಗೆ ಪ್ರಾಬ್ಲಮ್ಸ್ನೇ ಹಾಕುವಂಥದ್ದು. ಅದು 12 ಮಾರ್ಕ್ಸು ಮತ್ತು 6 ಮಾರ್ಕ್ಸಿಗೆ ಏನು ಪ್ರಾಬ್ಲಮ್ ಓದ್ಕೊಳ್ಬೇಕು ಅದನ್ನೇ ಹಾಕ್ತೀನಿ. ಯಾಕೆ ಥಿಯರಿಯನ್ನು ಇಷ್ಟು ಟೈಮ್ ಕೊಟ್ಟು ಮಾಡ್ತಾ ಇರೋದಂತ ಹೇಳಿದ್ರೆ, 26 ಮಾರ್ಕ್ಸ್ ಹೋಗ್ಬಿಡತ್ತಿಲ್ಲ ಅಂದರೆ ನಿಮ್ಮದು 1 or 2 ಅಲ್ಲ. ನೀವು ಕರೆಕ್ಟಾಗಿ ಈ ಒಂದು ಪಾರ್ಟ್ ಎ, ಪಾರ್ಟ್ ಬಿಗೆ ನೀವು ಸರಿಯಾಗಿ ರೆಡಿ ಆಗಿಲ್ಲ ಅಂದರೆ 26 ಮಾರ್ಕ್ಸ್ ಹೋಗುತ್ತೆ. ಅದಕ್ಕೋಸ್ಕರ ಸೊ ಇವಾಗ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಎಕ್ಸ್ಪ್ಯಾಂಡ್ ಕ್ವಶನ್ಸು ಒಂದು ಸಲ ನೋಡ್ಕೊಬಿಡಿ, ಯಾವ್ಯಾವ ಪೇಪರಲ್ಲಿ ಏನೇನು ಕೇಳಿದ್ದಾರೆ ಅಂತ. ಕೊನೆಗೆ ನಾನು ಲಿಸ್ಟ್ ಕೊಟ್ಟಿದ್ದೀನಿ. ಇಲ್ಲಿ ಎಕ್ಸ್ಪ್ಯಾಂಡ್ OPC ಕೇಳಿದ್ದಾರೆ. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಎಕ್ಸ್ಪ್ಯಾಂಡ್ DRR ಕೇಳಿದ್ದಾರೆ. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಎಕ್ಸ್ಪ್ಯಾಂಡ್ ROI ಕೇಳಿದ್ದಾರೆ. ಇನ್ನೊಂದು ಪೇಪರಲ್ಲಿ ಎಕ್ಸ್ಪ್ಯಾಂಡ್ DRR ಕೇಳಿದ್ದಾರೆ. ನೆಕ್ಸ್ಟು ಲಾಸ್ಟ್ ಇಯರು ಹೋದ ವರ್ಷ 2024 ಆ್ಯನುವಲ್ ಎಕ್ಸಾಮಲ್ಲಿ ಎಕ್ಸ್ಪ್ಯಾಂಡ್ EPS ಕೇಳಿದ್ದಾರೆ. ನೆಕ್ಸ್ಟು ಇನ್ನೊಂದು ಎಕ್ಸ್ಪ್ಯಾಂಡ್ ICAI ಕೇಳಿದ್ದಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಇದು ಯಾವ್ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ನಾನು ನಿಮಗೆ ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ದೀನಿ. ತುಂಬ ಕ್ವಶನ್ಸ್ ಇಲ್ಲ, ಓನ್ಲಿ 15 ಕ್ವಶನ್ಸ್ ಇದೆ, 15 ಎಕ್ಸ್ಪ್ಯಾಂಡ್ ಇದೆ. ನೋಡ್ಕೊಬಿಡಿ. 1 ಮಾರ್ಕಿಗೋಸ್ಕರ 15 ನೋಡ್ಕೊಳ್ಬೇಕು ಅಂತ ಅಂದ್ಕೋಬೇಡಿ. 1 ಮಾರ್ಕು ಕೂಡ ಇಂಪಾರ್ಟೆಂಟೇ. ಸೊ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಎಕ್ಸ್ಪ್ಯಾಂಡಿಗೆ ಕೇಳುವಂಥದ್ದು OPC 1 ಪರ್ಸನ್ ಕಂಪನಿ, ಕರೆಕ್ಟಾಗಿ ನೋಡ್ಕೊಳ್ಬೇಕು. OPC 1 ಪರ್ಸನ್ ಕಂಪನಿ. DRR OPC, ಓಕೆನಾ. DRR ಅಂತ ಹೇಳಿದ್ರೆ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಕಲ್ತ್ಕೊಂಡಿರ್ತೀರಿ. ಎಕ್ಸ್ಪ್ಯಾಂಡ್ DRF ಅಂತ ಹೇಳಿದ್ರು ಕನ್ಫ್ಯೂಷನಲ್ಲಿ ಅದನ್ನೇ ಬರ್ತೀರಿ. DRR ಅಂದರೆ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. DRF ಅಂತ ಹೇಳಿದ್ರೆ ಡಿಬೆಂಚರ್ ರಿಡಂಪ್ಷನ್ ಫಂಡ್. ಡಿಬೆಂಚರ್ ರಿಡಂಪ್ಷನ್ ಫಂಡ್. ಅದನ್ನು ಇನ್ನೂ ಸ್ವಲ್ಪ ಮುಂದುವರೆದು DRFI ಅಂತ ಕೇಳಿದರೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ಕರೆಕ್ಟಾಗಿ ನೋಡ್ಕೊಳ್ಬೇಕು. ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್, ಓಕೆನಾ. ನೆಕ್ಸ್ಟು EPS ಅಂತ ಹೇಳಿದ್ರೆ ಅರ್ನಿಂಗ್ ಪರ್ ಶೇರ್. ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ICAI ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ICAI ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ICAI ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ನೆಕ್ಸ್ಟು ಇದು ಇರಲಿ ಅಂತ ಕೊಟ್ಟಿದ್ದೀನಿ, ಹೇಳೋಕ್ಕಾಗಲ್ಲ. ಕೆಲವೊಂದ್ಸಲ ಟ್ವಿಸ್ಟ್ ಮಾಡಿ ಕೇಳೋಣ, ಫಸ್ಟ್ ಇಯರಲ್ಲಿ ಓದಿದ ನೆನಪಿದೆಯೋ ಇಲ್ವೋ ಚೆಕ್ ಮಾಡೋಣ ಇವರಿಗೆ ಅಂತ ಕ್ವಶನ್ ತೆಗೆದುಬಿಟ್ರೆ ಏನು ಮಾಡ್ತೀರಿ. JF ಅಂತ ಹೇಳಿದ್ರೆ ಜರ್ನಲ್ ಫೋಲಿಯೋ.
ಎಲ್ ಎಫ್ ಅಂತ ಹೇಳಿದ್ರೆ ಲೆಡ್ಜರ್ ಫೋಲಿಯೋ. ಬಿ ಬಾರ್ ಡಿ ಅಂದರೆ ಬ್ರಾಡ್ ಡೌನ್, ಸಿ ಬಾರ್ ಡಿ ಅಂತ ಹೇಳಿದ್ರೆ ಕ್ಯಾರಿಡ್ ಡೌನ್. ನೆಕ್ಸ್ಟು ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೆಕ್ಸ್ಟ್ IAS, ಆನ್ಸರ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. PAT, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. PAT, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. PBIT ಅಂತ ಹೇಳಿದ್ರೆ ಏನು? ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ನೆಕ್ಸ್ಟ್ ಒನ್ ROCE, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬಟ್ ಕೇಳಬಹುದೇನೋ ಅನಿಸುತ್ತೆ, ನೋಡ್ಕೊಳ್ಳಿ. ROCE, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. RONW ಅಂತ ಹೇಳಿದ್ರೆ ರಿಟರ್ನ್ ಆನ್ ನೆಟ್ ವರ್ತ್. ಲಾಸ್ಟ್ ಒನ್ PER ಅಥವಾ PE, ಪ್ರೈಸ್ ಅರ್ನಿಂಗ್ ರೇಷಿಯೋ. ಪ್ರೈಸ್ ಅರ್ನಿಂಗ್ ರೇಷಿಯೋ. ಮಕ್ಕಳೇ, ಇದಿಷ್ಟು ಕೂಡ ಎಕ್ಸ್ಪ್ಯಾಂಡಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಟ್ರೂ ಆರ್ ಫಾಲ್ಸ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅನ್ನೋದನ್ನು ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.